ಸಂತರು, ವಿಶ್ವಕಂಡ ಒಬ್ಬ ಮಹಾನ್ ಯೋಗಿಯು, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಅನಂತ ನಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯ ಪರಮ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕಾತರಾಳದ ಪರಮ ಪೂಜ್ಯರಲ್ಲಿ ಕೂಡ ದಯಮಾಡಿ ವೇದಿಕೆಯಲ್ಲಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು, ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಅನುಯಾಯಿಗಳು, ಅವರ ತತ್ವ ವಿಚಾರಗಳನ್ನು ಕೇವಲ ಹೇಳೋದಲ್ಲ, ಅವರ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೂಡ ಆ ವಿಚಾರಗಳನ್ನ ಈ ಭಾಗದ ಅನ್ನೋದಕ್ಕಿಂತ ಇಡೀ ರಾಜ್ಯದ ಇವೆಲ್ಲ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಹಂತದಿಂದ ಕಾಲೇಜ್ ಮಟ್ಟದ ಮಕ್ಕಳಿಗೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಯವರ ಕಥಾಮೃತ ಮುಂಬರುವ ದಿನಗಳಲ್ಲಿ ಹಾಸುವಕ್ಕಾಗಿ ಮಕ್ಕಳಲ್ಲಿ ಬೇರೂರಲಿ, ಅವರ ಆದರ್ಶಗಳೆಲ್ಲವೂ ನಮಗೂ ತಮಗೂ ಎಲ್ಲರಿಗೂ ದೊರೆಯಲಿ ಅಂತಕ್ಕಂಥ ಉದಾತ್ತ ವಿಚಾರವನ್ನು ತಗೊಂಡಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಯಶವಂತರೇಗೌಡ ಪಾಟೀಲ್ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಆರ್.ಎನ್. ಶಾ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರು, ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಅವರ ಜೀವನದಲ್ಲಿಯೂ ಕೂಡ ಉದಾತ್ತ ವಿಚಾರಗಳ ಜೊತೆಗೆ ಅತ್ಯಂತ ಸರಳ ಜೀವನ ಇಟ್ಟುಕೊಂಡು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಹಿರಿಯರಾದ ಡಿ.ಆರ್. ಶಾ ಅವರೇ, ಹಾಗೆ ಅವರ ಸಹೋದರರಾಗಿರ್ತಕ್ಕಂಥ ಶಿರ್ಜಿ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಈ ಭಾಗದ ಖ್ಯಾತ ಸಂಶೋಧಕರು, ಸಾಹಿತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ನನಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಿ.ಎನ್. ಅಕ್ಕಿ ಅವರೇ, ಹಾಗೂ ಎಲ್ಲ ಪತ್ರಿಕಾ ಬಳಗದ, ಟಿವಿ ಮಾಧ್ಯಮದ ಎಲ್ಲ ಹಿರಿಯರೇ, ಹಾಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಒಂದು ಸ್ವಾಗತವನ್ನು ಬಯಸಿ, ಹಾಗೂ ಊರಿನ ನಾಗರಿಕರು ಕೂಡ ಆಗಮಿಸಿದ್ದಾರೆ, ಅವರಿಗೂ ತಮಗೂ ಅವರಿವರನ್ನದೇ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಮೊದಲೇ ಪತ್ರಿಕಾಗೋಷ್ಠಿಯ ವಿಚಾರಗಳನ್ನು ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಕಾತರಾಳದ ಸ್ವಾಮೀಜಿಯವರು ಈಗ ಮಾತನಾಡ್ತಾರೆ. ದಯವಿಟ್ಟು ಅವರಿಗೆ ವಿನಂತಿ. ಈ ಸುದ್ದಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವಂತಹ ಯಶವಂತರಾಯಗೌಡರಿಗೆ, ಉಪಸ್ಥಿತರಿರುವಂತಹ ಹಿರಿಯರಾಗಿರುವ ಶಾ ಅವರಿಗೆ, ಅವರಿಗೆ, ಎಲ್ಲ ಹಿರಿಯರಿಗೆ ನಮಸ್ಕಾರ. ಇದೊಂದು ಬಹಳ ವಿಶೇಷವಾದ ಸುದ್ದಿಗೋಷ್ಠಿ. ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಪುಗಳವರ ಗುರುನಮನ ಮಹೋತ್ಸವ ಕಾರ್ಯಕ್ರಮ ವಿಜಯಪುರದ ಜ್ಞಾನಯೋಗಾಶ್ರಮದಲ್ಲಿ ಜನವರಿ 1 ಮತ್ತು 2 ಜರುಗುವುದು. ಆ ಕಾರ್ಯಕ್ರಮದ ಕುರಿತು ಈ ತಾಲೂಕಿನ ಪ್ರತಿನಿಧಿಯಾಗಿರುವಂಥ ಗೌಡರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಭಾಗಿಯಾಗಬೇಕು, ಎಲ್ಲರ ಸಹಕಾರವೂ ದೊರೆಯಬೇಕು ಅಂತೇಳಿ ಗೌಡರ ವತಿಯಿಂದ ಎಲ್ಲರಿಗೂ ಒಂದು ಮಹಿಳೆಯನ್ನು ಮಾಡಿಕೊಳ್ಳೋಕ್ಕಾಗಿ ಇವತ್ತೊಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಕಾರ್ಯಕ್ರಮದ ಸ್ವರೂಪ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಾಗಿದೆ ಅಂತ ನಾವು ಭಾವಿಸ್ತೀವಿ. ಇದೊಂದು ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ, ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ವಿಶಿಷ್ಟ ಅಂತ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ, ಸಿದ್ದೇಶ್ವರ ಅಪ್ಪುಗಳವರು ಬಹಳ ವಿಭಿನ್ನವಾಗಿ ಅವರು ಬದುಕಿದರು. ಅವರ ಹಾಗೆ ಬದುಕುವುದು ಬಹಳ ಕಷ್ಟದ ಕೆಲಸ. ಈಗ ಅವರ ದೇಹವನ್ನು ತ್ಯಜಿಸಿದ ನಂತರವೂ ಕೂಡ ಒಂದು ರೀತಿಯ ವಿಭಿನ್ನವಾದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಗುರುನಮನ ಅಂತ ಹೆಸರಿಟ್ಟ. ಗುರುನಮನ ಅಂದರೆ ಗುರುವಿಗೆ ನಮಸ್ಕಾರವನ್ನು ಮಾಡುವುದು, ಇಷ್ಟೇ ಅದರ ಅರ್ಥ. ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ನಮಸ್ಕಾರಕ್ಕೆ ಬಹಳ ದೊಡ್ಡ ಮಹತ್ವ.
ನಮಸ್ಕಾರ ಇಲ್ಲದಂತ ಯಾವ ಪೂಜೆನೂ ಇರುವುದಿಲ್ಲ, ಯಾವ ಸಾಧನೆಯೂ ಇರುವುದಿಲ್ಲ. ನೀವೆಲ್ಲ ಮಂತ್ರಗಳನ್ನು ಕೇಳಿರಬೇಕು. ಎಲ್ಲ ಮಂತ್ರಗಳಲ್ಲಿಯೂ ನಮಸ್ಕಾರ ಇದ್ದೇ ಇದೆ. ನಮಃ ಶಿವಾಯ ಓಂ, ಶಿವನಿಗೆ ನಮಸ್ಕಾರ. ಓಂ ಗಂ ಗಣಪತಯೇ ನಮಃ, ಗಣಪತಿಗೆ ನಮಸ್ಕಾರ. ಹಾಗೆ ನಮೋ ಹರಿಹಂತಾರಂ, ಅಲ್ಲಿಯೂ ನಮಸ್ಕಾರನೇ ಇರೋದು. ಆದ್ದರಿಂದ ಗುರುವಿಗೆ ನಾವು ನಮಸ್ಕಾರವನ್ನು ಬಿಟ್ಟು ಬೇರೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಗುರುವಿನ ಋಣವನ್ನು ತೀರಿಸಬೇಕು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದರೆ ನಮಸ್ಕಾರನೇ ದೊಡ್ಡದಾದದ್ದು ಅಂತ ಹೇಳಿ ನಮಸ್ಕಾರವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡ. ಇನ್ನು ಯಾವ ವಿಧಾನದಲ್ಲಿ ನಮಸ್ಕಾರವನ್ನು ಸಲ್ಲಿಸುವುದು? ಈಗ ಬೇರೆ ಯಾರಾದರೂ ಪೂಜ್ಯರಿದ್ರು ಅಂತಂದ್ರೆ ಅಥವಾ ಮಹಾತ್ಮರಿದ್ರು ಅಂದ್ರೆ ಅವ್ರದ್ದೊಂದು ಸಮಾಧಿ ಇರ್ತಿತ್ತು, ಇಲ್ಲವೇ ಮೂರ್ತಿ, ರಥ, ತೇರ ಯಾವುದಾದ್ರೂ ಇತ್ತು ಅಂದ್ರೆ, ರಥ ಇತ್ತು, ತೇರಿತ್ತು, ಪಲ್ಲಕ್ಕಿತ್ತು ಅಂದ್ರೆ ನಾವು ರಥವನ್ನ ಎಳೆದು ತೇರನ್ನು ಎಳೆದು ಅವರಿಗೆ ಅಭಿನಂದನೆಯನ್ನು, ಕೃತಜ್ಞತೆಯನ್ನು, ನಮಸ್ಕಾರವನ್ನು, ಭಕ್ತಿಯನ್ನು ಅರ್ಪಿಸ್ತಿದ್ವಿ. ಸಮಾಧಿ ಇತ್ತು ಅಂದ್ರೆ ಪೂಜೆ ಮಾಡ್ತಿದ್ವಿ. ಆದರೆ ಇವ್ರದ್ದು ಸಮಾಧಿಯೂ ಇಲ್ಲ ಮತ್ತು ಉಳಿದಂತೆ ಯಾವ ಉಪಾಧಿಗಳನ್ನು ಅವರು ಮಾಡ್ಕೊಳ್ಳಿಲ್ಲ. ಇನ್ನು ಅವರಿಗೆ ನಾವು ಹೇಗೆ ನಮನಗಳನ್ನು ಸಲ್ಲಿಸುವುದು ಅಂತಂದಾಗ 2 ದಿವಸ ಕಾರ್ಯಕ್ರಮ, ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ನಡೀತದೆ. ಮೊದಲನೇ ದಿನ ಜನವರಿ 1ನೇ ತಾರೀಕು ದೀಪಗಳನ್ನು ಬೆಳಗಿಸುವುದರ ಮುಖಾಂತರ ಅವರಿಗೆ ನಮನಗಳನ್ನು ಸಲ್ಲಿಸುವುದು. ದೀಪಕ್ಕೆ ನಾವು ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟವು. ಅದು ಸಣ್ಣದಿರ್ಬೋದು, ದೀಪ ಆದ್ರೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾರೆ. ದೀಪನೇ ದೇವರಿಗೆ ಯಾಕೆ ಬೆಳಗ್ತಾವ ಅಂತ ಕೇಳಿದ್ರೆ, ಈಗ ನೋಡ್ರಿ, ಇದೊಂದು ಮನೆಯಲ್ಲಿ ನಾವೊಂದು ರಾತ್ರಿ ಸಮಯಕ್ಕೆ ಒಂದು ದೀಪವನ್ನು ಹಚ್ಚಿರ್ತೀವಿ ಅಂದ್ರೆ ಆ ದೀಪದ ಪ್ರಕಾಶ ಇಡೀ ಕೋಣೆ ತುಂಬಾ ಎಲ್ಲ ಆಗ್ತದೆ. ಅದೇ ನಾವು 1 ಲಕ್ಷ ರೂಪಾಯಿ ಕೊಟ್ಟು ಒಂದಿಷ್ಟು ಬಂಗಾರ ತಂದಿವಿ ಅಂದ್ರೆ ಅದನ್ನ ಎಲ್ಲೋ ಟ್ರೆಜರಿ ಇರಬೇಕಾಗ್ತದೆ. ಅದರದ ಪ್ರಭಾವ ಇಡೀ ಮನೆ ತುಂಬಾ ಎಲ್ಲ ತುಂಬುವುದಿಲ್ಲ. ದೀಪ ಸಣ್ಣದಾದರೂ ಸಹಿತ ಮನೆಯನ್ನೆಲ್ಲ ತುಂಬುತ್ತದೆ ಮತ್ತು ಮನೆಯೊಳಗೆ ಇಟ್ಟಿರುವಂತ ಆಭರಣಗಳಿಗೆ, ವಸ್ತುಗಳಿಗೂ ಸಹಿತ ಪ್ರಕಾಶವನ್ನು ಹರಡುವಂತ ಕೆಲಸ ಮಾಡುತ್ತದೆ ದೀಪ. ಆದ್ದರಿಂದ ಆ ದೀಪವೇ ಈಶ್ವರನ ಅಥವಾ ಗುರುಗಳ ಒಂದು ಪ್ರತೀಕ. ಅದನ್ನ ಬೆಳಗುವ ಮುಖಾಂತರ ನಾವು ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸುವುದು. ಇನ್ನು 2ನೇ ದಿವಸ, 2ನೇ ತಾರೀಕು ಯಾವ ದಿವಸ ಅವರು ದೇಹವನ್ನು ತ್ಯಜಿಸಿದರು, ಆ ದಿನ ಅವರಿಗೆ ಪುಷ್ಪಗಳನ್ನು ಅರ್ಪಿಸುವುದರ ಮುಖಾಂತರ ನಾವು ನಮನಗಳನ್ನು ಸಲ್ಲಿಸುವುದು. ಪುಷ್ಪಗಳು ಅವುಗಳಿಗೆ ಬಹಳ ಪ್ರಿಯವಾಗಿತ್ತು. ಅವರು ಯಾವುದೇ ಪ್ರವಚನ ಇರಲಿ, ಆ ಪ್ರವಚನದಲ್ಲಿ ಹೂಗಳನ್ನು ಬಿಡ್ತಿದ್ರು, ಹೂಗಳನ್ನು ತೆಗೆದುಕೊಂಡೇ ಪ್ರವಚನ ಪ್ರಾರಂಭ ಆಗ್ತದೆ. ಮತ್ತು ನೋಡ್ರಿ, ಆ ಹೂ ಬಳ್ಳಿ ಎಷ್ಟು ಕಷ್ಟಪಟ್ಟು ಆ ಹೂವನ್ನು ತಯಾರು ಮಾಡಿರ್ತಾರೆ. ಅವ್ರು ಹೇಳ್ತಿದ್ರು, ಮನುಷ್ಯ ಹೇಗೆ ಬದುಕಬೇಕು ಅಂದ್ರೆ ಒಂದು ಹೂವಿನ ಹಾಗೆ ಬದುಕಬೇಕು, ಹೂ ಬಳ್ಳಿಯ ಹಾಗೆ ಬದುಕಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಆಯುಷ್ಯ ಸ್ವಲ್ಪ ಅದ, ಆ ಸ್ವಲ್ಪ ಆಯುಷ್ಯದಲ್ಲಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಡ್ತದೆ. ಆದರೆ ನಮಗೆ ದೇವರು 100 ವರ್ಷದ ಆಯುಷ್ಯವನ್ನು ಕೊಟ್ಟಾಗ ನಾವು ಯಾಕೆ ಸುಗಂಧವನ್ನು ಪ್ರಸರಿಸಬಾರದು, ಹೂವಿನ ಹಾಗೆ ಸುಗಂಧಿತರಾಗಿ ಯಾಕೆ ಬದುಕಬಾರದು ಅಂತ ಅವ್ರು ಕೇಳ್ತಿದ್ರು. ಆದ್ದರಿಂದ ಆ ಹೂವುಗಳನ್ನು ಅರ್ಪಿಸುವ ಮುಖಾಂತರ ನಮನಗಳನ್ನು ಸಲ್ಲಿಸುವುದು ಇದರ ಕಾರ್ಯ. ಇನ್ನು ಅದರ ಪೂರ್ವ ತಯಾರಿಯಾಗಿ 9 ದಿನಗಳವರೆಗೆ 9 ಗೋಷ್ಠಿಗಳನ್ನು ಆಯೋಜನೆ ಮಾಡಿದೆ. ಅವು ಎಲ್ಲವೂ ಕೂಡ ಅವುಗಳಿಗೆ ಬಹಳಷ್ಟು ಪ್ರಿಯವಾಗಿರುವಂಥ ವಿಷಯಗಳು ಅಂತ ನಾವು ಭಾವಿಸಿದ್ವಿ. ಮೊದಲನೇ ದಿನ ಅದು ಕಾರ್ಯಕ್ರಮ ಪ್ರಾರಂಭ ಆಗೋದು 23 ಇದೆ, ಡಿಸೆಂಬರ್ 23ಕ್ಕೆ ಪ್ರಾರಂಭ ಆಗ್ತದೆ. 23ನೇ ತಾರೀಕು ಜಾನಪದ ಕಲೆ. ಜನಪದ ಕಲೆಗಳು, ಜನಪದ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯ ಆಧಾರ. ಅದ್ಭುತವಾದಂಥ ಕಲೆಗಳು, ಜನಪದ ಕಲೆಗಳು. ಅವುಗಳನ್ನು ಕುರಿತು ನಾವೆಲ್ಲ ಅಲ್ಲೊಂದು ಗೋಷ್ಠಿ. 2ನೇ ದಿನ 24ನೇ ತಾರೀಕು ಪರಿಸರ ಸಂರಕ್ಷಣೆ. ಪರಿಸರವನ್ನು ಸಂರಕ್ಷಿಸುವುದು, ಪೋಷಿಸುವುದು. ಅಪ್ಪುಗಳಂತೂ ಪರಿಸರದಲ್ಲೇ ಯಾವಾಗಲೂ ಇರುವುದು. ನೀವು ವಿಜಯಪುರದಲ್ಲಿ ಆದರೂ ನೋಡಿ, ಅವರ ಆಶ್ರಮ, ಅಲ್ಲಿ 20 ಎಕರೆ ಎಲ್ಲ ಆಶ್ರಮ ಗಿಡಗಳನ್ನೇ ಅದಾವು. ಮತ್ತು ಅವ್ರು ಎಲ್ಲೆಲ್ಲಿ ಇರ್ತಿದ್ರು ಅಲ್ಲೆಲ್ಲ ಗಿಡಗಳನ್ನೇ ಇರುವುದು.
ಅದು ಪರಿಸರ ಸಂರಕ್ಷಣೆ. 3ನೇ ದಿನ 26ನೇ ತಾರೀಕು 25ನೇ ತಾರೀಕು ಅವತ್ತು ಜಾಗತಿಕ ಆಧ್ಯಾತ್ಮಿಕ ಚಿಂತನೆ. ನಾವು ಭಾರತೀಯ ಆಧ್ಯಾತ್ಮಿಕ ಚಿಂತನೆಯನ್ನೆಲ್ಲ ನಾವು ಕೇಳಿದ್ದೀವಿ. ಅದು ಬುದ್ಧನ ಚಿಂತನೆಗಳಿರಬಹುದು, ಮಹಾವೀರರ ಚಿಂತನೆಗಳಿರಬಹುದು, ಸಂತ ಕಬೀರದಾಸರ ಚಿಂತನೆಗಳಿರಬಹುದು, ಗುರುನಾನಕರ ಚಿಂತನೆಗಳಿರಬಹುದು. ಆದರೆ ಜಾಗತಿಕವಾಗಿಯೂ ಒಂದಿಷ್ಟು ನೋಡೋಣ ಅಂತೇಳಿ ಜಾಗತಿಕ ಆಧ್ಯಾತ್ಮಿಕ ಚಿಂತನೆಗಳನ್ನು ಅಲ್ಲಿ ಇಟ್ಕೊಂಡದ. ಆನಂತರ 4ನೇ ವಿಷಯ ಸ್ವಚ್ಛತೆ, ಸಮಯ ಪಾಲನೆ, ವ್ಯಸನ ಮುಕ್ತಿ ಅಂತ ಒಂದು ವಿಷಯವನ್ನು ಇಟ್ಕೊಂಡ. ಸ್ವಚ್ಛತೆ ಇರಬೇಕು ಮತ್ತು ಸಮಯ ಪಾಲನೆಯೂ ಅಷ್ಟೇ ಮುಖ್ಯ. ಅದರ ಜೊತೆಗೆ ನಿರ್ವ್ಯಸನ ಜೀವನವನ್ನು ಮನುಷ್ಯ ಸಾಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಆ ವಿಷಯವನ್ನು ಇಟ್ಕೊಂಡ. 5ನೇ ವಿಷಯ ಮಹಿಳೆ ಮತ್ತು ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಅದು ಉಳಿಬೇಕಾಗಿತ್ತು ಅಂದ್ರೆ ಒಬ್ಬ ಹೆಣ್ಣು ಮಗಳು ಬೇಕು, ಮಹಿಳೆ ಬೇಕು. ಹೇಗೆ ಒಬ್ಬ ಹೆಣ್ಣು ಮಗಳು ಮನುಷ್ಯನಿಗೆ ಜನ್ಮವನ್ನು ಕೊಡ್ತಾಳ, ಮನುಷ್ಯನನ್ನು ಪೋಷಿಸ್ತಾಳ, ರಕ್ಷಿಸ್ತಾಳ, ಹಾಗೆ ಸಂಸ್ಕೃತಿಯ ಜನನಿ ಯಾರು ಅಂದ್ರೆ ಹೆಣ್ಣು ಮಗಳನ್ನೇ ಜನನಿ. ಆದ್ದರಿಂದ ಮಹಿಳೆ ಮತ್ತು ಸಂಸ್ಕೃತಿ ಇರ್ತಾರೆ. ಅದಾದ ನಂತರ 6ನೇ ವಿಷಯ ಗ್ರಾಮೀಣ ಜನರ ಬದುಕು ಅಂತ ಒಂದು ವಿಷಯ. ಗ್ರಾಮೀಣ ಜನರ ಬದುಕು ಅದು ಹಳ್ಳಿಯ ಬದುಕು. ಈಗೇನು ನಾವೆಲ್ಲರೂ ಶಹರದತ್ತ ಮುಖ ಮಾಡಿ ನಿಂತೀವಲ್ಲ, ಆದರೆ ಒಂದು ಕಾಲಕ್ಕೆ ಭಾರತದ ಅದ್ಭುತ ಗ್ರಾಮೀಣ ಜೀವನ. ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು, ನಿಜವಾದ ಭಾರತವನ್ನ ನೋಡ್ಬೇಕಾಗಿತ್ತು ಅಂದ್ರೆ ಹಳ್ಳಿಗಳಲ್ಲಿ ನೋಡ್ಬೇಕು ಅಂತ. ಅವ್ರದ್ದು ರಾಮರಾಜ್ಯದ ಕನಸು, ಪ್ರತಿಯೊಂದು ಹಳ್ಳಿಯೂ ಒಂದು ರಾಮರಾಜ್ಯ ಆಗ್ಬೇಕು ಅಂತೇಳಿ. ಆದ್ದರಿಂದ ಗ್ರಾಮೀಣ ಜನರ ಬದುಕು ಅಂತ ವಿಚಾರ. ಆ ಬಳಿಕ ಯುವಕರು ಮತ್ತು ದೇಶ ಪ್ರೇಮ ಅಂತ ಒಂದು ವಿಷಯ. ಯುವಕರು ಮತ್ತು ದೇಶ ಪ್ರೇಮ. ಈಗಿನ ಯುವಕರೆಲ್ಲರೂ ಒಂದಿಷ್ಟು ದೇಶದ ಪ್ರೇಮ ಇಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ. ಆ ಬಳಿಕ ಮುಂದಿನ ವಿಷಯ ಶಿಕ್ಷಣ ಹಾಗೂ ವಿಜ್ಞಾನ ಅಂತ ಒಂದು ವಿಷಯ. ಇಷ್ಟು ಇವು 8 ವಿಷಯ. ಇನ್ನೊಂದು ಕೊನೆಗೆ ಕ್ರೀಡೆ, ಯೋಗ ಮತ್ತು ಆರೋಗ್ಯ. ಮನುಷ್ಯನಿಗೆ ಈ ಆರೋಗ್ಯವಂತನಾಗಬೇಕಾಗಿತ್ತು ಅಂದ್ರೆ ಕ್ರೀಡೆ ಇರಬೇಕು, ಆಟಗಳನ್ನು ಆಡ್ತಾ ಇರಬೇಕು. ಅವು ದೇಶೀಯ ಆಟಗಳಿರಲಿ ಮತ್ತು ಈಗಿನ ಒಂದಿಷ್ಟು ಆಧುನಿಕ ಆಟಗಳಿರಲಿ. ಆದ ನಂತರ ಯೋಗ, ಆ ಮನುಷ್ಯ ಯೋಗ ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಅಲ್ಲ ಅಂತ ಈ 9 ಗೋಷ್ಠಿಗಳನ್ನ ಇಟ್ಕೊಂಡಾಗ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಕೊನೆಗೆ 1 ಮತ್ತು 2ನೇ ತಾರೀಕು ಗುರು ನಮನ ಜೊತೆಗೆ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗ್ಬೇಕು. ಇಷ್ಟು ಈ ಕಾರ್ಯಕ್ರಮದ ಸ್ವರೂಪ. ಇನ್ನು ನಮ್ಮ ಈ ಇಂಡಿ ತಾಲೂಕಿಂದು ಏನು ಪಾತ್ರ ಅಂತ ನೀವೆಲ್ಲರೂ ಕೇಳಬಹುದು. ಆಯ್ತು, ಅದು ವಿಜಯಪುರದಲ್ಲಿ ನಡೀತದ ಮತ್ತು ನಾವೆಲ್ಲರೂ ಏನು ಮಾಡಬೇಕು ಅನ್ನೋದೇನು ಅಂತಂದ್ರೆ, ಅಪ್ಪಗಳದು ಈ ಇಂಡಿ ತಾಲೂಕಿನ ಜೊತೆಗೆ ಬಹಳಷ್ಟು ಒಂದು ವಿಶಿಷ್ಟವಾದಂಥ ಒಂದು ರೀತಿಯ ಅವರ ಒಡನಾಟ. ಅವರು ಇಡೀ ಕರ್ನಾಟಕ ತುಂಬ ಎಲ್ಲ ಕಡೆ ಪ್ರವಚನಗಳನ್ನು ಮಾಡಿದ್ದಾರೆ. ಆದರೆ ನನ್ನ ಒಂದು ಅಂದಾಜ ಬಹುಶಃ ಹೆಚ್ಚಿಗೆ ಪ್ರವಚನ ಆಗಿರೋದು ಇಂಡಿ ತಾಲೂಕದಲ್ಲಿ ಅಂತೇಳಿ ಇರ್ಬೋದು. ಈಗ ನೋಡ್ರಿ, ಸಾಲೋಟಿಗೆಯಲ್ಲಿನೂ ಆಗ್ಯದ, ಇಂಡಿಯಲ್ಲಿ ಆಯಿತು, ಬತ್ಕುಣಿಕೆಯಲ್ಲಿ ಆಗ್ಯದ, ಕಥರ್ಗದಲ್ಲಿ ಆಯಿತು, ತಾಂಬಾದಲ್ಲಿ, ಕೊರ್ತಿಯಲ್ಲಿ, ಈ ಕಡೆ ಜಿಗ್ಜವಣಿಗೆಯಲ್ಲಿ ಆಯಿತು, ಚಡ್ಚನ, ಹಾವಿನಾಳ, ಆನಂತರ ಲೋಣಿಗಂತೂ ಮೇಲಿಂದ ಮೇಲೆ ಸಾಕಷ್ಟು ಸಲ ಅವರು ಬರ್ತಿದ್ರು. ಅಲ್ಲಿ ತೇರಾಮೈಲಿಕ ಪ್ರವಚನಕ್ಕಿದ್ದಾಗ ಧುಳಿಕೇಡದಲ್ಲಿನೂ ಇದ್ರು. ಹೀಗೆ ಒಂದು ವಾರ, ಒಂದು ತಿಂಗಳವರೆಗೆ ನಡೆಯುವಂಥ ಕಾರ್ಯಕ್ರಮಗಳಿತ್ತು. ಅದರ ಜೊತೆಗೆ ಒಂದು ದಿವಸ ಅಂತೂ ಇಂಡಿ ತಾಲೂಕದಲ್ಲಿ ಯಾವ ಹಳ್ಳಿನೂ ಉಳಿದಿರ್ಲಿಕ್ಕಿಲ್ಲ, ಅಷ್ಟು ಎಲ್ಲ ಹಳ್ಳಿಗಳಲ್ಲಿ ಬಂದಿದ್ದಾರೆ. ಇನ್ನು ಅದರಲ್ಲಿ ನಮ್ಮ ಗೌಡರು ಯಶವಂತರಾಯ ಗೌಡರು ಅವ್ರದ್ದು ಒಂದು ನಿಮಗೆ ಹೇಳಬೇಕು. ಅಪ್ಪುಗಳು ದೇಹ ಬಿಟ್ಟು ಇನ್ನೇನು ಜನವರಿಗೆ 1 ವರ್ಷ ಆಗಬೇಕು. ಆ 1 ವರ್ಷದಿಂದ ಎಲ್ಲ ಕಡೆನೂ ಗುರುಗಳ ಕಾರ್ಯಕ್ರಮಗಳು ನಡೆಸ್ತಾಗ ನಾವು ಎಲ್ಲರೂ ಮಾಡಿದ್ವಿ. ಆದರೆ ಎಲ್ಲರಿಗಿಂತ ಅದೊಂದು ವಿಶಿಷ್ಟವಾಗಿ ಅದ್ಭುತವಾಗಿ ಮಾಡಿರುವಂಥ ಕಾರ್ಯಕ್ರಮ ಯಾವುದು ಅಂತಂದ್ರೆ ಗೌಡರು ಅಂತ ನಾನು ಭಾವಿಸ್ತೀನಿ. ಹೇಗೆ ಮಾಡಿದ್ರು ಅಂತಂದ್ರೆ, ಅಪ್ಪುಗಳು ಎಂದು ದೇಹವನ್ನು ಬಿಟ್ಟರು ಅಂದಿನಿಂದ ಇಂದಿನವರೆಗೂ ಸಹಿತ ಗೌಡರು ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೊದಲು ಗುರು ನಮನ ಅಪ್ಪುಗಳಿಗೆ ಹೂಗಳನ್ನು, ಪುಷ್ಪಗಳನ್ನು ಅರ್ಪಿಸಿಯೇ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗಬೇಕು,
ಅದು ಹಡಪದ ಅಪ್ಪಣ್ಣವರ ಜಯಂತಿ ಕಾರ್ಯಕ್ರಮ ಇರಬಹುದು. ಆ ಕಾರ್ಯಕ್ರಮದಲ್ಲೂ ಸಹಿತ ನಾವು ಅಪ್ಪುಗಳಿಗೆ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನ ಪ್ರಾರಂಭ ಮಾಡುವಾಗಲೂ ಎಲ್ಲ ಮಂತ್ರಿ ಮಹೋದಯರು ಬಂದಿದ್ರು. ಅಲ್ಲಿ ಗೌಡರು ಕಾರ್ಯಕ್ರಮದಲ್ಲಿ ಅಪ್ಪುಗಳ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸಿ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ಒಂದೊಂದು ಸಲ ನಾನು ಕೇಳಿದೆ, ಒಂದೊಂದು ಊರಿನಲ್ಲಿ ಆ ಕಾರ್ಯಕ್ರಮ ನಡೆದಾಗ ಭಾವಚಿತ್ರವನ್ನ ವೇದಿಕೆ ಮೇಲೆ ಇಟ್ಟಿರ್ಲಿಲ್ಲ ಅಂತಂದ್ರೆ ಗೌಡರು ಅವರ ವಾಹನದಲ್ಲೇ ಒಂದು ಭಾವಚಿತ್ರವನ್ನು ಇಟ್ಟಿರ್ತಿದ್ರು. ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಆ ಭಾವಚಿತ್ರವನ್ನು ತರಿಸಿ ಅಲ್ಲಿಟ್ಟು ಪುಷ್ಪಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮಾಡಿದ್ರು. ಇದು ಬಹಳ ಅದ್ಭುತವಾದಂತ. ಅವರು ಅಪ್ಪುಗಳನ್ನ ಅಷ್ಟು ಹಾರ್ದಿಕವಾಗಿ ಅವರನ್ನ ಆರಾಧಿಸುವರು, ಪ್ರೀತಿಸುವರು. ಇವತ್ತು ಅವರ ಮುಖಾಂತರ ಅವರು ನಿನ್ನೆ ಆಶ್ರಮಕ್ಕೆ ಬಂದಿದ್ರು ವಿಜಯಪುರಕ್ಕೆ. ನಮ್ಮಿಂದ ಏನು ಸೇವಾ ಆಗಬೇಕು ಅಂತ ಕೇಳಿದಾಗ ನಾವು ಅಲ್ಲಿಯ ಗುರುಗಳು ಮತ್ತು ಎಲ್ಲರೂ ಹೇಳಿದ್ರು ಏನು ಅಂತಂದ್ರೆ, ಅಲ್ಲೇನೋ ಆಶ್ರಮಕ್ಕೊಂದು 300-400 ಜನ ಎಲ್ಲ ಸ್ವಾಮಿಗಳು ಗುರುಗಳಾರ. ಆ ಸ್ವಾಮಿಗಳು ಬಂದಾಗ ಆಶ್ರಮ ಅಂತೂ ಅಷ್ಟು ಆರ್ಥಿಕವಾಗಿ ಇಲ್ಲ, ಏನೂ ಇಲ್ಲ. ವಿಜಯಪುರದ ಆಶ್ರಮದ 20 ಎಕರೆ ಇದ್ರೂ ವೃಕ್ಷಗಳಿಗಾಗಿ ಮೀಸಲಾದ. ಅವ್ರ ಅಪ್ಪುಗಳನ್ನೇ ಬ್ಯಾಂಕ್ದಾಗ ಖಾತಾ ಇರ್ಲಿಲ್ಲ ಅಂದ್ರೆ ಇನ್ನು ನಾವೇನು ಖಾತಾ ಮಾಡೋದು ಬ್ಯಾಂಕ್ದಾಗ? ಅವ್ರದೇ ಆಧಾರ್ ಕಾರ್ಡ್ ಇರ್ಲಿಲ್ಲ. ಅವ್ರದ್ದು ಬರೇ ಪೆಹಚಾನ್ ಅಂತಂದ್ರೆ ಆಧಾರ್ ಕಾರ್ಡ್ ಅಲ್ಲ, ಅವ್ರ ಜ್ಞಾನನೇ ಪೆಹಚಾನ್ ಇತ್ತು. ಅವ್ರ ಪರಿಚಯ ಅಂತಂದ್ರೆ ಜ್ಞಾನ, ನಮ್ಮ ಪರಿಚಯ ಅಂತಂದ್ರೆ ನಮ್ಮ ಸಾಧನೆ. ಅವಾಗ ನಮ್ಮ ಹೆಸರು ಪರಿಚಯ ಬರೋದು. ಆದ್ದರಿಂದ ಈಗಲೂ ಸಹಿತ ಅದು ಒಂದು ಭಕ್ತರ ಆಶ್ರಮ, ಅದೊಂದು ಅಪರೂಪದ ಆಶ್ರಮ, ಅದೊಂದು ಸಾಧನಾ ಕೇಂದ್ರ. ಅಲ್ಲಿ ಬಂದಾಗ ಅವರು ಹೇಳಿದ್ರು, ಒಟ್ಟು ಎಷ್ಟು ಜನ ಸ್ವಾಮಿಗಳು ಬರ್ತಾರೆ ಆ ಎಲ್ಲ ಸ್ವಾಮಿಗಳ ಏನು ಅವ್ರದ್ದು ನಾವು ಗೌರವ ಕಾಣಿಕೆ, ಗೌರವ ದಕ್ಷಿಣೆಯನ್ನು ಕೊಡಬೇಕು, ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ನಿಮ್ಮ ಎಲ್ಲರ ಮುಖಾಂತರ, ಸುದ್ದಿಗೋಷ್ಠಿ ಮುಖಾಂತರ ಈ ತಾಲೂಕದ ಪ್ರತಿಯೊಂದು ಹಳ್ಳಿಯ ಜನರು ಎಲ್ಲರೂ ಭಾಗವಹಿಸಬೇಕು, ಎಲ್ಲರೂ ಗುರುನಮನವನ್ನು ಆಚರಿಸಬೇಕು ಅಂತ ಹೇಳಿ ನಾನೇ ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರು. ನನಗೂ ಬರೀ ಅಂತ ಹೇಳಿದ್ರು, ನಾನು ಬಂದೆ. ಇಷ್ಟು ಇದು ಪ್ರಾಸ್ತಾವಿಕ ತಮಗ ಸಾಕು ಅಂತ ಅನಿಸ್ತದ. ನಾನು ಸಹಿತ ನನ್ನ ವತಿಯಿಂದ ತಮ್ಮ ಮುಖಾಂತರ ಈ ತಾಲೂಕಿನ ಎಲ್ಲ ಜನರು ಭಾಗವಹಿಸಬೇಕು. ಮತ್ತು ನಮ್ಮ ಕಾತ್ರಾಳ ಸಹಿತ ಮೊದಲು ಇಂಡಿ ತಾಲೂಕದಲ್ಲೇನೆ ಇದ್ದದ್ದು. ಅಲ್ಲಿ ಅಪ್ಪುಗಳು 3 ತಿಂಗಳ 10 ದಿವಸ ಒಂದೇ ಕಡೆ ಅವರಿದ್ರು. ಒಂದೇ ಕಡೆ ಅವ್ರ ಇಡೀ ಜೀವನದಲ್ಲಿ ಅಷ್ಟು ಅವಧಿ ಇದ್ದದ್ದು ಅದು ನಮ್ಮ ಆಶ್ರಮದಲ್ಲಿ ಒಂದು. ಆ ಕಾರ್ಯಕ್ರಮದಲ್ಲೂ ಸಹಿತ ಗೌಡರದು ಪ್ರಮುಖವಾದಂತಹ ಪಾತ್ರ ಇತ್ತು, ಅವರ ಸಹಕಾರ ಇತ್ತು. ಆದ್ದರಿಂದ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗೋಣ. ಅಲ್ಲಿ ನಮಗೊಂದು ಕೇಂದ್ರ, ಒಂದು ಪ್ರಮುಖ ಕೇಂದ್ರ ಮುಖ್ಯ, ಅನಂತರ ಉಳಿದ ಎಲ್ಲ ಕಡೆ ನಾವು ಮಾಡೋಣ. ಇನ್ನು ಅನಿವಾರ್ಯವಾಗಿ ಯಾರಿಗೆ ಬರ್ಲಿಕ್ಕೆ ಆಗುವುದಿಲ್ಲ ಅವರು ಅವರ ಮನೆಗಳಲ್ಲೇನೆ ಒಂದು ಅಪ್ಪುಗಳ ಭಾವಚಿತ್ರವನ್ನು ಇಟ್ಟು ಅದಕ್ಕೊಂದಿಷ್ಟು ಹೂವನ್ನು ಅರ್ಪಿಸಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರೆ ಸಾಕು. ಅವರು ಅಲ್ಲಿಂದಲೇ ಗುರುನಮನವನ್ನು ಸಲ್ಲಿಸುವಂತ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿ ನಾವೆಲ್ಲ ಭಾವಿಸೋಣ. ತಾವೆಲ್ಲರೂ ಸಹಿತ ಬಂದಿರಿ. ಅದರಲ್ಲಿ ನಮ್ಮ ಶಹಾ ಅವರು ಅಪ್ಪುಗಳಿಗೆ ಅತ್ಯಂತ ಆತ್ಮೀಯರು. ಅವರು ಯಾಕೆ ಅಂತಂದ್ರೆ ಅವ್ರದ್ದು ಅಷ್ಟು ಶುದ್ಧ ಜೀವನ, ಅಷ್ಟು ಶಿಸ್ತಿನ ಬದುಕು ಅವ್ರದ್ದು. ಈಗ ನೋಡ್ರಿ 88-89 ವರ್ಷ. ನಮ್ಗೆ ಯಾವ ಯುವಕರು ಅವ್ರ ಮುಂದೆ ನಾವು ಬಂದಿರೋ ನಾವು ಸ್ವಲ್ಪ ಅಶಕ್ತರನ್ನಾಗಿ ನಡೆಸ್ತೀವಿ. ಅಷ್ಟು ಶಕ್ತಿ, ಅದು ಆಧ್ಯಾತ್ಮಿಕ ಶಕ್ತಿ ಇರೋದ್ರಿಂದನೇ ಅವ್ರ ಆಗ ಒಂದು ಜೀವನ ಸಾಗಿದೆ. ಅವರೆಲ್ಲರಿಗೂ ನಮಗ ಹಿರಿಯರು. ಅಪ್ಪುಗಳು ಬಂದರು ಅಂತಂದ್ರೆ ಇಲ್ಲಿನೂ ಸಹಿತ ಬಂದಿದ್ರು ಅಪ್ಪುಗಳು. ಅಲ್ಲಿ ಅವ್ರ ಶಾಲೆಗೆ, ಪಬ್ಲಿಕ್ ಶಾಲೆಗೇನು ಸಹಿತ ಬಂದಿದ್ರು. ಈ ಇಂಡಿಯಲ್ಲಿ ಎಲ್ಲ ಕಡೆ ಅವ್ರ ಸಂಪರ್ಕ. ಅವಾಗ ಗೌಡರು ಒಂದು ಆಯ್ಕೆ ಮಾಡಿದ್ರು, ಇದು ಎಲ್ಲ ಒಂದು ರೀತಿಯ ರಾಜಕೀಯ ಹೊರತುಪಡಿಸಿ, ಪಕ್ಷಗಳನ್ನು ಹೊರತುಪಡಿಸಿ ಆಗಬೇಕು. ಹಾಗೆ ನಾವು ಎಲ್ಲರೂ ಒಂದು ಕಡೆ ಕರೆಯೋಣ ಅಂತಂದಾಗ ಶಹಾ ಅವರ ಮನೆಯನ್ನು ಕರೆದಿದ್ದಾರೆ. ತಾವು ಎಲ್ಲರೂ ಬಂದಿದ್ದೀರಿ. ತಮಗೆಲ್ಲರಿಗೂ ಸಹಿತ ನಾನು ಅದರ ಆಮಂತ್ರಣ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಗೌಡರು ಮುಂದಿನ ಸ್ಮರಿಸಿ ಗುರುನಮನ ಮಹೋತ್ಸವದ ಬಗ್ಗೆ ಬಹಳ ಸವಿಸ್ತರವಾಗಿ ನಮ್ಮೆಲ್ಲರ ಇಷ್ಟೇ ದೇಶಮ್ಮ ಸ್ವಾಮಿಗಳು ನಮ್ಮನ್ನಗಲಿ 1 ವರ್ಷ ಆಗ್ತಾ ಇದೆ. ಅವರಿಲ್ಲದೆ ಅನೇಕ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಅವರ ಅನುಪಸ್ಥಿತಿ ಇವತ್ತಿಗೆ ಕಾಣಿಸ್ತದೆ.
ಅವರಂಥವರು ವಿಭಿನ್ನವಾದಂಥ ಪತ್ರಿಕಾ ಕಾಣಿಸ್ಬೋದು. ಅವರಿಗೆ ನುಡಿ ನಮನ ಕಾರ್ಯಕ್ರಮವಾಗಿ ನಾಡಿನಾದ್ಯಂತ ರಾಜ್ಯಗಳು ಬಹಳ ಗೌರವದಿಂದ ಅನೇಕ ಕಾರ್ಯಕ್ರಮಗಳನ್ನು ಗಮನಿಸಿದೆ. ಸಿದ್ದೇಶ್ವರ ಸಮುದಾಯ ಜನವರಿ 1 ಮತ್ತು 2 ಮೈಸೂರಿನ ಸುತ್ತೂರು ಮಹಾಸ್ವಾಮಿ, ಕನೇರಿಯ ಮಹಾಸ್ವಾಮಿ, ಈ ನಾಡಿನ ಮಹಾಸ್ವಾಮಿಗಳು, ಅನೇಕ ಸಂತರು ಋಷಿಗಳು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಮ್ಮ ವೃತ್ತಿಯಿಂದ ಅವರಿಗೆ ನಮಗೋಸ್ಕರ ಪೂಜಾ ಮಹೋತ್ಸವ, ಪೂಜಾ ಉಸ್ಮಾನಂದ ಮಹೋತ್ಸವಗಳ ಕಾರ್ಯಕ್ರಮಕ್ಕೆ ಪೂಜಾರಿಗೆ ಮಾತಾಡಿದ್ರೆ ಅವ್ರು ಮಾತಾಡೋದಂದ್ರೆ ನಾನು ಮಾತಾಡೋದು ಸ್ವಲ್ಪ ನಾವೆಲ್ಲರಿಗೂ ಇಷ್ಟೇ ಆ ಕಾರ್ಯಕ್ರಮದ ಯಶಸ್ವಿ ಗುರುನಾಮನ ಸಲ್ಲಿಸುವಂತೆ ನಮಗೆ ಅವಕಾಶ ಇದೆ. ಭಾಳ ವಿಭಿನ್ನವಾದ ಕಾರ್ಯವನ್ನು ಮಾಡಬೇಕಾಗ್ತದೆ. ಅವರಿಗೆ ದೇವಸ್ಥಾನ ಅವ್ರದೇ ಆದಂಥ ದೇವಸ್ಥಾನ ಆಗಲಿ ಅಥವಾ ಸರಿ ಯಾವುದೂ ಇಲ್ಲ, ಸಮಾಧಿ ಆಗಲಿ ಯಾವುದೂ ಇಲ್ಲ. ಅವರು ನಿಸರ್ಗದಲ್ಲಿ ಬರ್ತಾರೆ. ಬಹುತೇಕ ನಿಸರ್ಗವನ್ನು ಪ್ರೀತಿಸ್ತೀವಿ ಅಂದ್ರೆ ನಾವು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಪ್ರೀತಿಸ್ತೀವಿ. ಬಹುತೇಕ ಅಂತ ಅವರ ಅಂತಿಮ ಅಭಿನಂದನಾ ಪತ್ರ ನಿಮಗೆ ಇದೆ. ಸುಮ್ಮನೆ ಅದನ್ನ ಓದಿದ್ರೆ ಈ ವಿಭಿನ್ನ ವಿಚಾರದವರು ಬಹುತೇಕ ನಮ್ಗೆ ಯಾರು ಅವರ ಯುದ್ಧವಾಗಿ ಎಷ್ಟು ನಮ್ಮೆಲ್ಲರಿಂದ ಗೌರವಿಸಲ್ಪಟ್ಟಿದ್ರು, ಅವರ ನಿರ್ಗಮದ ನಂತರೂ ಸಹಿತ ಅವರ ವಿಚಾರಧಾರೆ ನಮ್ಮೆಲ್ಲರಿಗೂ ಪ್ರಭಾವಿತವಾಗಿವೆ. ಅವರ ಬದುಕು ಮತ್ತು ಆದರ್ಶ ಬದುಕು ಈ ಪ್ರಪಂಚದಲ್ಲಿ ಯಾರೂ ಸಹಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ವಿಶೇಷವಾದಂಥ ಗುರುಗಳು ಅವರಲ್ಲಿದ್ದು, ಅದಕ್ಕಾಗಿ ಸಿದ್ದೇಶ್ವರ ಸ್ವಾಮಿಗಳು ಅವರ ಗುರುವಾಗಿರ್ತಕ್ಕಂಥ ವೇದಾಂತ ಶ್ರೀ ಮಲ್ಲಿಕಾರ್ಜುನ ಶಿವರ ಆಶ್ರಮದಲ್ಲಿ ಅಷ್ಟು ಗುರುವಿನ ಬಗ್ಗೆ ಅಪಾರವಾದ ಅಂತ ಗುರುವಿನ ಗುರುವಿಗೆ ಗೌರವಿಸಿರ್ತಕ್ಕಂಥ ಆ ಪೂಜ್ಯರ ಗುರುನಮನ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಮಹಾಸ್ವಾಮಿಗಳು ಕೊನೆಗೊಂದು ಮಾತು ಬಹಳ ಹೃದಯಕ್ಕೆ ತಾಗುವಂಥ ಒಂದು ಮಾತನ್ನು ನಾವೆಲ್ಲ ಅಲ್ಲೇ ಬರಬೇಕು ಅಂದರೆ ಬರಲಿಲ್ಲಂದ್ರೂ ನಾವು ಇದ್ದಂಥ ಸ್ಥಳದಲ್ಲೇ ಸಿದ್ದೇಶ್ವರ ಮಹಾಸ್ವಾಮಿಗಳು ಪುಷ್ಪ ರೂಪದಲ್ಲಿ, ದೀಪ ರೂಪದಲ್ಲಿ, ಬೇರೆ ಯಾವುದೇ ರೂಪದಲ್ಲಿ ನಾವು ಅವರನ್ನು ಗೌರವಿಸ್ತಕ್ಕಂಥ ಕಾರ್ಯ ಇನ್ನೊಂದು ನಿಜವಾದಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ವಿಚಾರ ಸಿದ್ದೇಶ್ವರ ಮಹಾಸ್ವಾಮಿಗಳ ಅವರ ಆದರ್ಶ ಬದುಕು ನಮ್ಮೆಲ್ಲರಿಗೂ ದಾರಿದೀಪಾಗಿದೆ. ಬರೀ ಈಗ ನಮ್ಮೆಲ್ಲರ ಸೌಭಾಗ್ಯ ನಾವು ಯಾರು ಬಂದಿದ್ದೇವೆ, ನಮ್ಮೆಲ್ಲರಿಗೂ ಅದರ ಮುಂದಿನ ಜನರೇಷನ್ ನಾವು ಇತಿಹಾಸವನ್ನು ಅವರ ಬದುಕಿನ ಸೊ ಅದನ್ನು ಸರ್ಕಾರವಾಗಿ ಸಮಾಜವಾಗಿ ಪೂರ್ಣವಾದ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾಗಿ ನಾವು ಎಷ್ಟು ಹೇಳಿದರೂ ಇದಕ್ಕಿಂತ ಅರ್ಥಪೂರ್ಣವಾಗಿ ಮಾಡಿ ಮಹಾರಾಷ್ಟ್ರದಲ್ಲೂ ಸಹಿತ ಸೋಲಾಪುರದಲ್ಲೂ ಸಹಿತ ಮಹಾರಾಷ್ಟ್ರ ಜನರಿಗೂ ಸಹಿತ ಅಥವಾ ಬೇರೆ ರೀತಿಯಿಂದ ಗಮನಿಸಿದ್ರೆ ಅಂತೇಳಿ ಮಹಾರಾಷ್ಟ್ರದ ಅವರು ಸಹಿತ ಮಾಧ್ಯಮಗಳು ಮಹಾರಾಷ್ಟ್ರದ ಬಹಳ ಅರ್ಥಪೂರ್ಣವಾಗಿ ಅನೇಕ ನಾಡಿನ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಾವಿನ ಮುಖ್ಯಮಂತ್ರಿಗಳು ಸಹಿತ ಅನೇಕ ಜನ ಮಂತ್ರಿಗಳು, ರಾಷ್ಟ್ರದ ಕೇಂದ್ರದ ಮಂತ್ರಿಗಳು, ಸಮಾಜದ ಚುನಾಯಿತ ಪ್ರತಿನಿಧಿಗಳು ಮತ್ತು ನಾಗರಿಕ ಸಮಾಜದಲ್ಲಿ ಗೌರವಿಸ್ತಕ್ಕಂಥ ಅನೇಕ ಸಾಹಿತಿಗಳು, ಬೇರೆ ಬೇರೆ ರಂಗದಲ್ಲಿ ಸೇವೆಯನ್ನು ಮಾಡತಕ್ಕಂಥವರು ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಾವೆಲ್ಲರೂ ನಾನು ವಿಶೇಷವಾಗಿ ಕೊಡುಗೆಗಳಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು
ಜಿಲ್ಲೆಗಷ್ಟೇ ಮಾಹಿತಿ ಹೋಗಬಾರ್ದು. ನಾಡಿನಿದ್ದಕ್ಕೂ ಮಾಧ್ಯಮದಲ್ಲಿ ಆಚಾರ ವಿಚಾರ ನಾವೆಲ್ಲ ಮಾಡಬೇಕು, ಮಾಡ್ತೀವಿ ಅಂತ ಆಶಯವನ್ನು ವ್ಯಕ್ತಪಡಿಸಿ ಈ ಅಮೋಘ ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ಜನ ಇದರಲ್ಲಿ ತಮ್ಮದೇ ಆದಂಥ ಅನೇಕ ಸೇವೆಗಳನ್ನು ಮಾಡಬೇಕು. ಸಂಸ್ಕೃತಿಯವರು ಮೈಕಲ್ ಅರೇಂಜ್ಮೆಂಟ್ ಮಾಡಬೇಕು, ಬೇರೆ ರೀತಿಯಿಂದ ಯಾರು ಸಹಾಯ ಮಾಡಕ್ಕೆ ಸಾಧ್ಯದ. ಸಿದ್ದೇಶ್ವರ ಮಹಾಸಭಾ ಕಾರ್ಯಕ್ರಮಕ್ಕೆ ಯಾರು ಹೇಳಿಕೆ ಮಾಡೋದನ್ನ ವಿಭಿನ್ನವಾದಂಥ ಸಂಸ್ಕೃತಿ ನಾವೆಲ್ಲ ಬಳಸ್ಕೊಂಡಿದ್ದೀವಿ. ಬೇರೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪ್ರಚಾರ ಕೊಡ್ತೀವಿ, ಇಲ್ಲಿ ಯಾವ ಪ್ರಚಾರ ಬಳಸ್ಕೊಂಡಿಲ್ಲ. ನಾವು ಅವ್ರು ಯಾವ ರೀತಿ ಗೌರವ ಸಲ್ಲಿಸ್ತೀವಿ ಎಲ್ಲ ಕೆಲಸ ಪ್ರಯತ್ನ ಇಲ್ಲಿ ಹೃದಯದಿಂದ ಆಗ್ತದೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರಚಾರ ವಿಚಾರಗಳನ್ನು ಸೂಕ್ಷ್ಮವಾಗಿ ಸಾಗಿಸಿ ಬಸ್ಗಳನ್ನು ಫ್ರೀ ಆಗಿ ಒಂದು ಜನರಾಗಿ ಇಡೀ ಇದರಿಂದ ಚರ್ಚೆ ಮಾಡಬೇಕು. ಮತ್ತಾರೇ ರಿಕ್ವೈರ್ಮೆಂಟ್ ಬೇರೆ ವಿಧಾನ ಜ್ಞಾನ ನಿಜವಾದ ಜ್ಞಾನವನ್ನು ನನ್ನ ಸೂಕ್ಷ್ಮ ತಿಳುವಳಿಕೆ ಪ್ರಕಾರ ಇಷ್ಟು ಉಳ್ಕೊಂಡವ್ರು ಯಾರಿಲ್ಲ. ಇಡೀ ಬದುಕು ಅವರಂಥ ಆದರ್ಶತನವನ್ನು ಗೊತ್ತಿರಲಿಲ್ಲ. ನಿಸರ್ಗವನ್ನು ಪ್ರೀತಿಸ್ತಕ್ಕಂಥವ್ರು ಯಾರು ಇದ್ದರು. ಇಂಥ ಆದರ್ಶ ಬದುಕು, ಆದರ್ಶ ವಿಚಾರಗಳು ಸಂದರ್ಭ ನಮ್ಮನ್ನು ಅಗಲಿದು ಇನ್ನೂ 4-6 ವರ್ಷ ಇರ್ಬೋದಾಗಿದೆ. ಅದರಿಂದ ಆದರ್ಶಕ ಆಯಿತು ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗ್ತದೆ. ಮನುಷ್ಯ ಬದುಕಬೇಕು ಅಂತೇಳಿ ಎಷ್ಟೋ ಆದರೆ ಅವರು ನನ್ನ ಭವಿಷ್ಯ ಎಷ್ಟು ಬಾಳಬೇಕು ಅದಕ್ಕಿಂತ ಹೆಚ್ಚಿಗೆ 3 ವರ್ಷ ನಾನು ಮಾಡಿದ್ದೀನಿ, ನನಗೆ ಸಾಕು ಅಂತ ನಮಗೆ ಈಗಿನ ಆಶಯ ನಾವು ಹೋಗಿದ್ದು ಜ್ಞಾನ ಬಂದ ಲೈಬ್ರರಿ ಎಂದು ತಗೊಳ್ಳುತ್ತಿಲ್ಲ. ವರ್ಷದ ಬರೀ 3 ವರ್ಷ ಎಲ್ಲರ ಅಭಿಷೇಕವೂ ಸಹಿತ ನಿಜವಾದ ಪ್ರಾಮಾಣಿಕವಾಗಿ ಹೇಳಿ ಈಗಿನ ಟೀಚರು ಅವರು ಏನೇನು ಅಪೇಕ್ಷೆ ಕೊಟ್ಟಿರ್ತಾರೆ ಆದೇಶಗಳನ್ನು ನಮ್ಮ ಎಲ್ಲ ಹಿರಿಯರು ನಾವೆಲ್ಲರೂ ಒಂದು ಮತ್ತು 2 ನಮ್ಮ ಸಮಯಾವಕಾಶಗಳು ಈ 9 ದಿನಗಳಲ್ಲಿ ಮಾಡಿ ಶ್ರಮದ ವತಿಯಿಂದ ಸೂಕ್ಷ್ಮವಾಗಿ ಅವರ ನೇತೃತ್ವದಲ್ಲಿ ಅವೆಲ್ಲರೂ ಕೂಡ ಯಶಸ್ವಿಗೆ ಪಾಲ್ಗೊಳ್ಳೋದನ್ನು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಈ 1 ಮತ್ತು 2ನೇ ತಾರೀಕು ಕಾರ್ಯಕ್ರಮಕ್ಕಾಗಿ ನನ್ನ ಕೂಲಿಗೆ ನನ್ನ ವೃತ್ತಿಯನ್ನು 2 ದಿವಸವರೆಗೂ 2 ದಿವಸ ನಾನು ಕೊಡ್ತೇನೆ. ಅದು ಎಷ್ಟು ಬೇಕೋ ಅಷ್ಟು ಕೊಡುವಂಥದ್ದು ನಾನು ಮಾಡ್ತೀನಿ ಅಂತ ಮಾತು. ಇನ್ನು ನನ್ನ ವೈಯಕ್ತಿಕವಾಗಿ ಇನ್ನೂ ಒಂದು ಬೇಡಿಕೆ ಏನಂದರೆ ಈಗ ಹಚ್ಚುವುದೇನಿದೆ ಅದು ಸಾಕ್ಷಾತ್ ಜ್ಞಾನ ಪ್ರಕಟ. ಮಹಾವೀರ ತೀರ್ಥಂಕರು ಹೇಳಿದ್ದು ಕೇವಲ ಜ್ಞಾನ ಅವತ್ತು ಆಗಿದ್ದವರಿಗೆ ಕೇವಲ ಜ್ಞಾನ ಅಂದರೆ ಅದೇ ಪೂರ್ತಿ ಪೂರ್ಣ ಜ್ಞಾನವನ್ನು ಆದಂಥ ದಿವಸ. ಆ ದಿವಸ ದೀಪ ಹಚ್ಚುವ ಕಾರ್ಯಕ್ರಮದಲ್ಲಿ ನಮ್ಮ ಸ್ಕೂಲ್ ವತಿಯಿಂದ ಒಂದು ದೀಪ ನಾವು ಸಮರ್ಪಿಸುತ್ತೇವೆ ಅಂತ ನಿಮಗೆ ಬರ್ತದೆ. ಅದನ್ನು ನಾವು ಮಾಡಿ ಇನ್ನು ಹೂವಿನ ಕಾರ್ಯಕ್ರಮದಲ್ಲಿ ಏನು ನಮಗೆ ಸಾಧ್ಯದ ಅದನ್ನು 2ನೇ ದಿವಸವೂ ನಾವು ಸಮರ್ಪಣೆಯನ್ನು ಇರ್ತದೆ.
ಅದನ್ನು ಕಾಂಬಾರ ವಿನಾಶನಾಯ ಅಂದರೆ ಇಚ್ಛೆಯನ್ನು ವಿನಾಶ ಮಾಡಲಿಕ್ಕೆ ಹೂವು ಸಮರ್ಪಿಸಬೇಕು ಅಂತ ಹೇಳಿದ್ರು. ಅದಕ್ಕೆ ಎರಡೂ ನಮ್ಮ ತ್ಯಾಗವನ್ನು ಅರ್ಪಿಸುವಂಥ 2 ದಿವಸ, ಆ 2 ದಿವಸವನ್ನು ನಾವು ನಮ್ಮ ಸ್ಕೂಲ್ ವತಿಯಿಂದ ಅರ್ಪಿಸುತ್ತೇವೆ. ಅದಕ್ಕೆ ನಮಗೆ ಸದಾವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತೇವೆ. ಇನ್ನೊಂದು ಮತ್ತೊಂದು ಯಾವುದು ನಮ್ಮ ಇದರಿಂದ ಇಷ್ಟು ಮಾತು ಕೊಟ್ಟರೆ ನಾನು ಸ್ವಾಮೀಜಿಯವ್ರಿಗೂ ನನ್ನ ಭಾಳ ಪ್ರೀತಿ ವಿಶ್ವಾಸ ಇತ್ತು. ಅವರಿಂದ ಬಹಳಷ್ಟು ನಾನು ಪಡ್ಕೊಂಡಿದ್ದೆ ಅನ್ನುವಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಭಾಗದಲ್ಲಿ ತಮ್ಮ ಆಧ್ಯಾತ್ಮಿಕ ಸುದೆಯಿಂದ ನಮಗೆಲ್ಲರಿಗೂ ಈ ನಾಡಿನ ಜನತೆಗೆ ಜ್ಞಾನಾಮೃತವನ್ನು ಉಣಬಡಿಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಈ ಒಂದು ಗುರುನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಕಾತ್ರಾಳದ ಪರಮ ಪೂಜ್ಯರು 9 ದಿನಗಳ ಕಾಲ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ. ಪ್ರತಿಯೊಂದು ದಿನದ ಕಾರ್ಯಕ್ರಮವೂ ಕೂಡ ಅರ್ಥಪೂರ್ಣವಾಗಿ ನಮ್ಮ ಜೀವನದುದ್ದಕ್ಕೂ ಉಪಯೋಗ ಆಗ್ತಕ್ಕಂಥ ಆದರ್ಶಗಳನ್ನು ಪಾಲಿಸಿಕೊಂಡು ಬರ್ತಕ್ಕಂಥ ಕಾರ್ಯಕ್ರಮಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ಸಹಿತ 9 ದಿನಗಳಲ್ಲಿ ಎಷ್ಟು ದಿನಗಳ ಸಾಧ್ಯತೆ ಇದೆ ಅಷ್ಟು ದಿನಗಳ ಕಾಲ ಆ ಎಲ್ಲ ಉತ್ತಮವಾಗಿರ್ತಕ್ಕಂಥ ವಿಚಾರ ಗೋಷ್ಠಿಗಳಲ್ಲಿ, ಆಧ್ಯಾತ್ಮಿಕ ಗೋಷ್ಠಿಗಳಲ್ಲಿ ಭಾಗವಹಿಸಿ ಅದರ ಸದುಪಯೋಗವನ್ನು ನಮ್ಮ ನಾಡಿನ ಸಾಹಿತ್ಯಾಸಕ್ತರಿಗೂ, ಶಿಕ್ಷಕರಿಗೂ, ಸಾಹಿತ್ಯಾಭಿಮಾನಿಗಳಿಗೂ ಸರ್ವರಿಗೂ ಮುಟ್ಟಿಸುವಂಥ ಕಾರ್ಯವನ್ನು ಅವರೇನು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಕೂಡ ಒಂದಿಷ್ಟು ಸೇವೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ಜನವರಿ 1 ಮತ್ತು 2ನೇ ತಾರೀಕಿನ ದಿವಸ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿಯೂ ಕೂಡ ನಾವೆಲ್ಲರೂ ಅತ್ಯಂತ ಭಕ್ತಿ ಭಾವದಿಂದ ಸೇವೆಯನ್ನು ಮಾಡುವುದರ ಜೊತೆಗೆ ಇಂಥ ಒಂದು ಕಲಿಯುಗದಲ್ಲಿ ಇಂಥ ಒಬ್ಬ ಮಹಾನ್ ಪುರುಷನ ಒಂದು ಉದಾತ್ತ ಚಿಂತನೆಗಳನ್ನು ಮಾಡಲಿಕ್ಕೆ ನಮಗೊಂದು ಭಗವಂತನೇ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇಂಥ ಪಾವನವಾಗಿರ್ತಕ್ಕಂಥ ಅವಕಾಶವನ್ನು ಎಲ್ಲ ಈ ನಾಡಿನ ಸ್ವಾಮೀಜಿಯವರು, ಗುರುಗಳು, ಹಿರಿಯರು ನಮಗಿದೊಂದು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಭಾವಿಸಿಕೊಂಡು ಅದರಲ್ಲಿ ಸೇವೆಯನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಮಾತಾಡ್ತೀನಿ. शहर इंडी में टीपू सुल्तान सर्कल के अग्रखेड़ कॉम्प्लेक्स में मौजूद रॉयल इलेक्ट्रिक एंड प्लम्बिंग शॉप, जिसकी कुछ दिनों पहले ही एमएलए यशवंत राय गौड़ा पाटिल के हाथों ओपनिंग हो चुकी है। इस शॉप में आपको प्लम्बिंग का हर सामान जैसे पीवीसी पाइप, नल, एल्बोज, टीज, क्लिप्स, कपलर, वॉल, सॉल्वेंट वगैरह वगैरह बहुत कुछ मिलेगा। और साथ ही आपको इलेक्ट्रिक के सभी सामान यहाँ मिलेंगे जैसे वायर्स, हर तरह के लाइट्स, बोर्ड्स, बटन्स वगैरह वगैरह। और साथ ही एक से बढ़कर एक झूमर इस शॉप में आपको मिलेंगे। तो आप इलेक्ट्रिक या प्लम्बिंग का सामान चाहिए तो फौरन विजिट करें रॉयल इलेक्ट्रिक एंड प्लम्बिंग शॉप पर। कांटेक्ट करें अनवर इनामदार से 9741363444 9035023086 पर। शहर इंडी के रेलवे स्टेशन के करीब ब्रिज के बाजू ही मौजूद एक खूबसूरत डायमंड फंक्शन हॉल, जहां आप शादी, मंगनी, वलीमा और दूसरे कई फंक्शंस कर सकते हैं। इस फंक्शन हॉल में आपको पार्किंग की सहूलत, हैंड वॉश और सभी टाइप के बर्तन की सहूलत, औरतों और मर्दों के लिए अलग अलग बाथरूम का इंतजाम, खाने और पकाने के लिए बहुत ही अच्छा इंतजाम किया गया है। और साथ ही इस फंक्शन हॉल में आप जितना बड़ा डेकोरेशन करना चाहते हैं कर सकते हैं और जितना बड़ा प्रोग्राम करना चाहें कर सकते हैं, क्योंकि इस फंक्शन हॉल में आपको बहुत बड़ा स्पेस रखा गया है। तो कोई भी प्रोग्राम हो फौरन डायमंड फंक्शन हॉल आपके लिए तैयार है। राब्ता करने के लिए इस नंबर पर फ़ोन कर सकते हैं DA उस्ताद 7019342590 9481432110।